ಬಾಯ್ ಸರಿ ವೆಲ್ಡ್ ಜಿಪ್ಟೆ ಬಾಯ್ ಓಲ್ಡ್ ಗಾಡಿ ಚಾವಿ ಗೊತ್ತಿಲ್ಲ ಅವ್ರಿಗೆ ಆ ಟೆಕ್ನಾಲಜಿ ನೋಡಿದ್ರೆ ಬೇರೆ ತರ. ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ. ಇವತ್ತು ನಾ ಹೊಂಟೀನಿ ಬೆಂಗಳೂರಿಗೆ. ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಇವತ್ತು ನಾ ಹೊಂಟೀನಿ ಬೆಂಗಳೂರಿಗೆ, ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ಕೆಲಸ ಐತಿ. ಆ ಕೆಲಸ ಏನಂತ ನಿಮಗೆ ಮುಂದೆ ವಿಡಿಯೋ ಒಳಗೂ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತೈತಿ ನಾನು ಬಿಸ್ನೆಸ್ ಮ್ಯಾನ್ ಅಂತ. ಸೊ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವು, ಅಲ್ಲಿ ಬಿಸ್ನೆಸ್ಸು ಮ್ಯಾನೇಜ್ ಮಾಡಬೇಕು, ನಿಮ್ಮ ಜೊತೆ ನಾನು ಇಲ್ಲಿ ಇದು ವಿಡಿಯೋನ ಮ್ಯಾನೇಜ್ ಮಾಡಬೇಕು. ಸೊ ಇಟ್ಸ್ ಓಕೆ. ಇಡ್ಲಿ ತಿನ್ನತ್ತೀವ್ರಿ. ಅರೇಬಿ ಎಲ್ಲ ಪ್ಯಾಕ್ ಆತ್ರಿ. ಆ್ಯಕ್ಚುಲಿ ನಾನು ಪ್ಯಾಕ್ ಮಾಡೋದು ತೋರಿಸ್ಬೇಕಿತ್ತು ನಿಮಗೆ, ಬಟ್ ತೋರ್ಸಕ್ಕೆ ಆಗಲಿಲ್ಲ. ಹಂಗೆ ನೆನಪಾರ್ಬಿಡ್ತೀವಿ. ಈಗ ಸ್ಟಾರ್ಟಿಂಗ್ ಅದೀವಲ್ಲ ಬ್ಲಾಗ್ಸಿಗೆ, ಸ್ವಲ್ಪ ನೆನಪಾರ್ಬಿಡ್ತೀವಿ ಅದಕ್ಕೆ. ಸೊ ಪ್ಯಾಕಿಂಗ್ ಎಲ್ಲ ರೆಡಿ ಆತ್ರಿ ನಮ್ದು. ಈಗ ಟ್ರೈನ್ ಟೈಮ್ ಆಗೈತಿ, ಸೀದಾ ಹೋಗೋದೈತಿ, ಮತ್ತೇನು ಕೆಲಸ ಇಲ್ಲ. ಎಸ್, ಎಲ್ಲ ಫೋನ್ ಗೇನ್ ತೊಗೊಂಡಿವಿ, ಚಾರ್ಜರ್ ತೊಗೊಂಡಿವಿ, ಎಲ್ಲ ನೆನಪು ಮಾಡ್ಕೋಬೇಕಾಗತ್ತೆ. ಒಂದು ಬಿಟ್ರು ಕುತ್ತಿಗೆಗೆ ನಾ ಪವರ್ ಬ್ಯಾಂಕ್ ಕೂಡ ಚಾರ್ಜಿಂಗ್ ಹಚ್ಚಿನಿಲ್ಲೇ. ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಐತಿ, ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ನೆನಪಿದ್ದಿದ್ದಿಲ್ಲ ಅದು ಒಂದು. ಆಮೇಲೆ ನೆನಪಾತು. ಇದು ನಂದು ಔಟ್ಫಿಟ್ ನೀವು ನೋಡ್ಬೋದು, ಕಾಣಿಸತ್ತಂತ ಅನ್ಕೊತೀನಿ, ಐ ಥಿಂಕ್. ಓಕೆ, ಅಲ್ಲಿ ಬಾ ಹೋಗೋಣ ಅಂಗಡಿ ಹೋಗೋಣ ಬರೀ, ಅಂಗಡಿ ಹೋಗೋಣ ಬರೀ ಬಾ, ಅಂಗಡಿ ಹೋಗೋಣ. ನಾವು ಬರಲೇ, ಬೆಂಗ್ಳೂರಿಗೆ ಹೋಗ್ಬರ್ಲೆ. ಬಾಯ್ ಬಾಯ್ ಟಾಟಾ. ನಮ್ಮ ಚಿನ್ನಮ್ರಿ, ಬಾಯ್ ಹೋಗೋಣ, ಬೆಂಗ್ಳೂರಿಗೆ ಹೋಗೋಣ. ನಮ್ಮ ಡಾಲಿ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡ್ರಿ ಬೆಂಗ್ಳೂರಿಗೆ. ಈಗ ಬೆಂಗ್ಳೂರಿಗೆ ಹೋಗೋಣ. ಹಾಯ್ ಮಾಡಿ ಎಲ್ಲರಿಗೂ, ಹಾಯ್ ಮಾಡಿ, ಹಾಯ್ ಗುಡ್ ಬಾಯ್, ಟಾಟಾ ಮಾಡ. ಇದೆ ನೋಡ್ರಿ ನಮ್ಮ ದೇಸಾಯಿ ಕಿರಾಣಿ ಶಾಪ್, ಇನ್ನು ಬಾಗಲಕೋಟ್, ಓಲ್ಡ್ ವೆಜಿಟೇಬಲ್ ಮಾರ್ಕೆಟ್. ಗಾಡಿ ನಿಲ್ಸಿವಿ, ಗಾಡಿ ಚಾವಿ ಇಟ್ಟಿವಿ ನೋಡ್ರಿ. ಈಗ ನಮ್ಮ ತಮ್ಮ ಬಂದು ತೊಗೊಂಡು ಹೋಗ್ತೇನೆ ರೀ. ಅದ್ರ ಸಂಬಂಧ ಚಾವಿ ಇಟ್ಟಿದ್ದೆ, ಮತ್ತೇನು ಬೇರೆ ರೀಸನ್ ಇಲ್ಲ. ಟಿಕೆಟ್ ಬುಕ್ ಮಾಡೀನಿ, ಅದು ಕ್ಯಾನ್ಸಲ್ ತೋರಿಸಲಾಗೈತಿ, ಏನೂ ತೋರಿಸಲಾಗೈತಿ. ನನಗೆ ಏನು ಮಾಡ್ಬೇಕು ಗೊತ್ತಾಗಲಾಗೈತಿ. ಅವನು ಸಾಕಾಗ್ಬಿಟ್ಟೈತ್ರಿ, ಏನು ಹೇಳ್ಬೇಕು ನಾನೀಗ. ಸೊ ಜನರಲ್ ಟಿಕೆಟ್ ತೊಗೊಂಡೆ ಅಂದ್ರೆ ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ, ಬಟ್ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ. ನನ್ನ ಕಡೆ ಆಪ್ಷನೇ ಇಲ್ಲ ಈಗ. ಇದು ಭಾಳ ಡೆವಲಪ್ಮೆಂಟ್ ಆಗ್ಬಿಟ್ಟೈತೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್. ಇವೇನೂ ಇದ್ದಿದ್ದಿಲ್ಲ ಮೊದಲು, ಇದೇ ಒಂದು ವರ್ಷದ ಹಿಂದೆ. ನಾನು ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ರಿ ಆ್ಯಕ್ಚುಲಿ ಟ್ರೈನ್ ಅಂತ. ಬಟ್ ಆ್ಯಕ್ಚುಲಿ ಅದು ಕೋಚ್ ಅಷ್ಟೇ, ಸಾರಿ ಬೋಗಿ ಏನೋ ಇಂಜಿನ್ ಅಷ್ಟೇ, ಬೇರೆ ಏನೂ ಇಲ್ಲ ಅದ್ರೊಳಗೆ. ಸುಳ್ಳ ಓಡ್ ಬಂದಿದ್ದು ಪ್ರಯತ್ನ ವೇಸ್ಟ್ ಆಗ್ಬಿಡ್ತು ನೋಡ್ರಿ. ಅವನು ಇದು 12 ಆಗತ್ತೈತ್ರಿ, ಮಂದಿ ನೋಡಕತ್ತಾರ. ಫಸ್ಟ್ ಟೈಮ್ ಅನ್ಕೋಬೋದು ಈ ಥರ ಪಬ್ಲಿಕ್ ಒಳಗೆ ನಾವು ವಿಡಿಯೋ ಮಾಡೋದು. ಓಕೆ, ಏನು ಮಾಡೋಕ್ಕಾಗಂಗಿಲ್ಲ. ನೀವು ಇದ್ರೆ ನನ್ನ ಮುಗಿದ ಸಪೋರ್ಟಿಗೆ ಬೇರೆ ಯಾರೂ ಬೇಕಾಗಿಲ್ಲ ನನಗೆ. ದ್ಯಾಟ್ಸ್ ಎನಫ್ ಫಾರ್ ಮೀ. ವೇಟಿಂಗ್ ಅಲ್ಲ, ರೈಲ್ ಯಾತ್ರಿದವ್ರು ಹೆಂಗೆ ಮಾಡಿದ್ರೆ ಸ್ಟಿಲ್ ಪ್ರಿಪ್ರೇಷನ್ ಅಂತ ತೋರಿಸೈತಿ ನಿಮ್ಮ ಆ್ಯಪ್ ಒಳಗೆ. ನಂಗೆ ಇನ್ನೂ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ನಾನು ಜನರಲ್ ತೊಗೊಂಬಂದೆ, ನಿಮ್ಗೆ ಜನರಲ್ ಟಿಕೆಟ್ ತೋರಿಸಿ ನಾನು ಆಲ್ರೆಡಿ ಎಷ್ಟಾಗಿತ್ತು ಟೈಮ್ 7:30 ಆಗಿ ಬಂತು. ಓಕೆ, ಜನರಲ್ ಟಿಕೆಟಲ್ಲಿ ಇಟ್ಟು ನೋ ಮಾರ. ಓಕೆ, ಜನರಲ್ ಟಿಕೆಟ್ ತೊಗೊಂಬಂದೆ, ನೀವು ನೋಡ್ಬೋದು. ಟೈಮ್ ಕೂಡ ಇದ್ರೊಳಗೆ ತೋರಿಸಿ. ನಾನು ಹೊಳೆ ಡಿಸಪಾಯಿಂಟ್ಮೆಂಟ್ ಆಗಿದ್ದೆ ಆ್ಯಕ್ಚುಲಿ ರೈಲ್ ಯಾತ್ರೆಯಿಂದ. ನಾನು ಬೇರೆದ್ರೊಳಗೆ ಆ್ಯಕ್ಚುಲಿ ಮಾಡ್ತಿದ್ದೆ, ಏನು ಮೇಕ್ ನೈಟ್ ಟ್ರಿಪ್ ಅದ್ರೊಳಗೆಲ್ಲ ಮಾಡ್ತಿದ್ದೆ. ಬಟ್ ಅದ್ರೊಳಗೆ ಏನೂ ಈ ಥರ ಏನು ಬರ್ತಿದ್ದಿಲ್ಲ. ಆಲ್ರೆಡಿ ಅವ್ರು ಹೇಳ್ಬಿಡ್ತಿದ್ರು, ಚಾರ್ಟ್ ಪ್ರಿಪ್ರೇಷನ್ ಆದಮೇಲೆ ಆಟೋಮೆಟಿಕ್ಲಿ ಅವ್ರು ಕ್ಯಾನ್ಸಲ್ ಅಂತ ತೋರಿಸ್ಬಿಡ್ತಿದ್ರು. ಬಟ್ ಇವ್ರಂತೂ ಏನು ತೋರಿಸೇ ಇಲ್ಲ ರೀ. ಚಾರ್ಟ್ ಪ್ರಿಪ್ರೇಷನ್ ಆಗಿತ್ತು ಆಲ್ರೆಡಿ, ಬಟ್ ಏನು ಕ್ಯಾನ್ಸಲ್ ಅಂತ ತೋರಿಸಿಲ್ಲ. ಬಟ್ ವೆರಿ ಡಿಸಪಾಯಿಂಟ್ಮೆಂಟ್ ಫ್ರಮ್ ರೈಲ್ ಯಾತ್ರೆ. ನೋಡ್ರಿ, ಟ್ರೈನ್ ಒಳಗೆ ಒಟ್ಟು ಯಾರದೇ ಇರಲಿ, ಇವ್ರು ಮಾತ್ರ ಕಿರಿಕಿರಿ ಒಟ್ಟು ಇದ್ದಿದ್ದೆ. ಎಲ್ಲಿ ಹೋದ್ರು ಏನು ಮಾಡೋಕ್ಕಾಗಂಗಿಲ್ಲ. ಅವ್ರ ಯಾಕೆ ಬರಂಗಿಲ್ಲ? ಅಲ್ಲಿ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಅದ ಬೆಂಗಳೂರಿನಾಗ, ಹೋಗ್ಬೇಕು. ಸಂಬಂಧ ಚಲೋ ಮಂಗಳಮುಖಿಗಳಿಗೆ ಹೆಸರು ಕೆಡಾಕತ್ಬಿಟ್ಟೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಸೊ ಇಟ್ಸ್
ವೆರಿ ಬ್ಯಾಡ್. ದುಡ್ಕೊಂಡ್ ತಿನ್ನಕ್ ಏನಾಗಿಲ್ದೆ ಅವ್ರಿಗೆ. ಸೀಟ್ ಅಂತೂ ಹೇಳಿ ಬಂದಿದ್ದೈತಿ ಒಬ್ಬರಿಗೆ. ಅಲ್ಲಿ ಹೋಗಿ ಆಮೇಲೆ ಮಕ್ಕಳು ಟೈಮ್ನಾಗ ಮಕ್ಕೊಂಡ್ಬಿಡ್ಬಿಡ, ಇಲ್ಲಂದ್ರೆ ಕುಂತ ಬಿಡುದು ಅಷ್ಟ, ಮತ್ತೇನು ಆಪ್ಷನ್ ಇಲ್ಲ. ಬರೀ ಅಲ್ಲಿ ತನಕ ಏನ್ ಸಿಗುತ್ತೆ, ಏನ್ ನಿಮ್ಗೆ ತೋರಿಸ್ತೀನಿ ಅಂತ, ಏನೇನು ವಿಡಿಯೋಸ್ ಅದಾವು, ಸಾರಿ ಏನೇನು ವ್ಯೂಸ್ ಅದ ತೋರಿಸ್ತೀನಿ ಅಂತ. ನೈಟ್ ಏನು ಕಾಣಂಗಿಲ್ಲ, ಬಟ್ ತೋರಿಸ್ತೀನಿ. ವೆಲ್ಕಮ್ ಟು ಬದಾಮಿ. ನೋಡ್ರಿ ಬದಾಮಿಗೆ ಬಂದೈತಿ ಈಗ ಜಸ್ಟ್. ಬದಾಮಿ ರೈಲ್ವೆ ಸ್ಟೇಷನ್ ಇದೆ, ನಿಮ್ಗೆ ತೋರ್ಸೋದಿಲ್ಲ. ನೀವು ಬದಾಮಿದ್ ಬ್ಲಾಗ್ ಏನ್ರ ಬೇಕಂದ್ರೆ ಹೇಳ್ರಿ, ಅದು ಕೂಡ ನಮ್ಮ ಬಾಗಲಕೋಟೆಯಾಗ ಐತಿ ಬದಾಮಿ, ಅದನ್ನು ಕೂಡ ಮಾಡೋಣಂತ. ಸೀಟ್ ಅಂತೂ ಹೇಳಿ ಬಂದೀವ್ರಿ. ಈಗ ಇದು ಸುಮ್ ನಿಂತೀವಿ ಸೈಡ್. ನೋಡ್ರಿ ನಮ್ಮ ಇಂಡಿಯನ್ ರೈಲ್ವೆ ಹಣೆ ಬಾರ ಹಂಗೈತಿ. ಇದ ಏನಿಲ್ಲ, ತಿನ್ನು ಮತ್ತಿಟ್ಟು ಹೊಲಸು ಮಾಡ್ಬಿಡೋದಲ್ಲ, ಮತ್ತೇನು ಆಪ್ಷನ್ ಇಲ್ಲ. ನೋಡ್ರಿ ಹೆಂಗೆ ಚಲೋ ಆಗುತ್ತೆ ನೋಡ್ರಿ. ಇದೇ ರೀ ಹೊಲಸಾಟ ನಮ್ಮ ಇಂಡಿಯನ್ ಟ್ರೈನ್ ಒಳಗೆ ಎಲ್ಲ ಚಲಾಡ್ಬಿಟ್ಟೈತಿ. ಈ ವಿಡಿಯೋ ಒಳಗೆ ಕಾಣತಿಲ್ಲ ಗೊತ್ತಿಲ್ಲ ನನಗೆ, ಎಲ್ಲ ಚಲಾಡ್ಬಿಟ್ಟೈತಿ ಕಾಲ್ ಮ್ಯಾಗ ವೀಲ್ ಮ್ಯಾಗೆಲ್ಲ. ಟ್ರೈನ್ ಗದಗ ಕಡೆ ನಿಂತು ಬಿಟ್ಟೈತ್ರಿ. ಈಗ ವೇಟ್ ಮಾಡಕತ್ತೀನಿ ನಾನು, ಗದಗ ಯಾವಾಗ ಬರೋದು ಅಂತ. ಬಟ್ ವೇಟ್ ಗದಗ ಕಡೆ ನಿಂತು ಬಿಟ್ಟೈತಿ. ಏನು ಮಾಡೋದು ಹೆಂಗಾರಿ, ನಮ್ಮ ಉತ್ತರ ಕರ್ನಾಟಕ ಟ್ರೈನ್ ಆಯ್ತು, ನಮ್ಮ ಕರ್ನಾಟಕದ ಟ್ರೈನ್ ಆಯ್ತು. ಕರ್ನಾಟಕ ಬಿಟ್ರೆ ಇಡೀ ಇಂಡಿಯಾದ ಟ್ರೈನ್ ಆಯ್ತು, ಬರೀ ಎಲ್ಲಿ ಬೇಕಾದಲ್ಲಿ ನಿಂತು ಬಿಡೋದು. ಬಿಕಾಸ್ ಇವಾಗ ಜಲ್ದಿ ಬಂದ 1 hour ಆ್ಯಕ್ಚುಲಿ 10. ಹೊಲದ ಸಾಮಾನು ಸಾಕ ಬಿಡಕ್ಕೆ ಬರೀ ನೀರು ಸಿಡಿಯಾಕತ್ಬಿಟ್ಟ ನೋಡ. ಈಗ ಸೀದಾ ಕಸ್ಟಮರ್ ಕೇರ್ ಕಾಲ್ ಮಾಡ್ದೆ, ಕಾಲ್ ಹಚ್ಚಿದವ್ರಿಗೆ 2 ಸಲ ಕಾಲ್ ಮಾಡಿದೆ, 2 ಸಲನು ಕಾಲ್ ಕಟ್ ಮಾಡಿದವು. ಎತ್ತರ ಕಾಲ್ ಕಟ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಇಷ್ಟು ಕೇರ್ಲೆಸ್ ಆಗಿಬಿಟ್ಟೈತಲ್ಲ, ನಾವು ಕಂಪ್ಲೇಂಟ್ ಮಾಡೋದಂತಂದ್ರೆ ಅಷ್ಟು ಕೇರ್ಲೆಸ್ ಆಗಿಬಿಟ್ಟೈತಿ. ಭಾಳ ಪಾಲ್ತು ಅದಾರಿ. ಇದನ್ನ ಹೆಂಗಾದ್ರೆ ಮಾಡ್ಲೇ ಐತನ, ಈ ಕಂಪ್ಲೇಂಟ್ ಹಾಕತೀನಿ ಬಿಡುದಿಲ್ಲ. ಗದಗ್ ಬಂದೈತ್ರಿ ಟ್ರೈನ್. ಈಗ ಗದಗ್ ಬಂದ ಇಂಜಿನ್ ಚೇಂಜ್ ಆಗುತ್ತೆ ಇಲ್ಲಿ. ಸೊ ನೋಡ್ಬೋದು ಎಲ್ಲರೂ ಈಗ ಊಟ ಮಾಡೋ ಟೈಮ್ ಇದೆ. ಆಲ್ಮೋಸ್ಟ್ 10 o'clock ಆಗೈತಿ, 10 ಗಂಟೆ ಆಗೈತಿ. ಎಲ್ಲರೂ ಊಟ ಮಾಡ್ತಾರೆ ಈಗ. ಇದು ಆಲ್ಮೋಸ್ಟ್ ಎಲ್ಲಾ ಜನನು ಊಟ ಮಾಡ್ತಾರೆ ಈ ಟೈಮ್ ಒಳಗೆ. ಯಾಕಂದ್ರೆ ರಾತ್ರಿ 10 ಗಂಟೆ ಆದ ಇಲ್ಲೇ ಊಟ. ಯಾರಾದ್ರೂ ಬಾಗಲಕೋಟೆ ಬಿಜಾಪುರಿಂದ ಅಥವಾ ಎಲ್ಲಿಂದ ನಾವು ಹೋಗ್ತಿದ್ರೆ ಬೆಂಗಳೂರಿಗೆ, ಲಾಸ್ಟ್ ನಮ್ದಿದ ಗದಗ ಒಳಗೆ ಊಟ ಮಾಡಿದ್ರು. ಹುಬ್ಳಿ ಒಳಗೆ ಮಾತ್ರ ಸಿಗಂಗಿಲ್ಲ. ಸೊ ಇದೇ ನೋಡ್ರಿ ಲಾಸ್ಟ್ ಗದಗ ಒಳಗೆ ಊಟ. ಆಮೇಲೆ ಹುಬ್ಳಿ ಒಳಗೆ ಸಿಗ್ತಾವ, ನೀವು ಆರ್ಡರ್ ಮಾಡಬಹುದು. ಇಲ್ಲ ಅಂತಂದ್ರೆ ಆರಾಮಾಗಿ ಊಟ ಮಾಡ್ತೀನಿ. ಊಟ ಮಾಡ್ಕೇಸಿ ಮಕ್ಕೊಂಡ್ಬಿಡ್ತೀನಿ. ಸೀದಾ ನಿಮ್ಗೆ ಬೆಂಗಳೂರದ ತೋರಿಸ್ತೀನಿ ಏನಪ್ಪಾ ಅಂತ. ಅಲ್ಲಿ ತನಕ ಆರಾಮಾಗಿ ಊಟ ಮಾಡೋಣ, ಏನು ಯೋಚನೆ ಮಾಡೋದು ಬೇಡ. ಬೇರೆಯವ್ರು ಅಜೀಬಾಗಿ ನೋಡಕತ್ತಾರ, ಏನ್ ಮಾಡಕ್ ಆಗಂಗಿಲ್ಲ, ಮಾಡ್ಬೇಕಲ್ರಿ. ಸೊ ಕ್ರೇಜ್ ಗೊತ್ತಿಲ್ಲ ಇಂಜಿನ್ ಜೋಡ್ಸೋದು, ಬಟ್ ಇಷ್ಟು ಮಂದಿ ನೋಡಕ್ ನಿಂತಾರಲ್ಲ ಅದನ್ನ, ಅದು ಒಂದು ಏನನ್ನ ಗೊತ್ತಿಲ್ಲ ಅವ್ರಿಗೆ. ಆ ಟೆಕ್ನಾಲಜಿ ನೋಡುದೇ ಬೇರೆ ತರ. ಸೊ ಓಕೆ, ಅದು ಏನಾದ್ರು ಟೆಕ್ನಾಲಜಿ ಗೊತ್ತಿಲ್ಲ ನನಗಂತೂ. ಅದನ್ನ ನೋಡೋದು ಇಷ್ಟು ಮಂದಿ ನಿಂತಾರ ಗೊತ್ತನ, ಏನೋ ಒಂದ್ ಅವ್ರಿಗೆ ಖುಷಿ ಅದ್ರೊಳಗೆ ನೋಡೋದ್ರೊಳಗೆ ಏನೋ ಒಂದ್ ಖುಷಿ ಅವ್ರಿಗೆ. ಇಂಜಿನ್ ಹೆಂಗ್ ಜಾಯಿಂಟ್ ಮಾಡ್ತಾರಂತ. ಇಟ್ಸ್ ಡಿಫಿಕಲ್ಟ್ ಟು ಸೇ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಏನೋ ಮಾಡಕ್ ಹೋಗ್ಬಾರ್ದಂತ, ನನಗೆ ಏನು ರೀಸನ್ ಗೊತ್ತಿಲ್ಲ. ವಿಡಿಯೋ ಮಾಡಕ್ ಹೋಗ್ಬಾರ್ದಂತ, ಇಂಜಿನ್ ಜಾಯಿಂಟ್ ಮಾಡ್ತಾರಲ್ಲ ಅದ್ರ ಜೊತೆ ಏನೇ ವಿಡಿಯೋ ಮಾಡಕ್ ಹೋಗ್ಬಾರ್ದಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಸುಮ್ಮ ಆಗ್ಬಿಟ್ಟೆ. ಇರ್ಲಿಕ್ಕಂದ್ರೆ ನಾವು ವಿಡಿಯೋ ಮಾಡ್ತಿದ್ದೆ. ಅವ್ರು ಹೇಳಿದ್ರು ವಿಡಿಯೋ ಮಾಡಕ್ ಹೋಗ್ಬಾರ್ದಂತ. ಸೊ ಇಲ್ರಿ, ಏನು ಮಾಡೋಕ್ಕಾಗಿಲ್ಲ. ಸೊ ಹಂಗೆ ನೋಡ್ರಿ, ನೀವು ಇಂಜಿನ್ ಜಾಯಿಂಟ್ ಆಗೋದಿದೆ. ಸೊ ಅವ್ರು ಬ್ಯಾಡ್ ಅಂದಾರ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ, ಮತ್ತೇನು ಮಾಡೋಕೆ ಆಗಂಗಿಲ್ಲ. ನಾವು ಅವ್ರ ವಿರುದ್ಧನೂ ಹೋಗಕ್ಕೆ ಆಗಂಗಿಲ್ಲ. ಇಂಜೆಕ್ಷನ್ ಮಾಡಕ್ ಬರ್ತಾ? ಇಂಜೆಕ್ಷನ್ ರೀ? ಇಲ್ರಿ, 4 ಗಂಟೆಗೆ ಮಾಡ್ಬೇಕು. 4 ಗಂಟೆಗೆ ಯಾರಿಗೆ? ನಿನಗೆ ಎಣ್ಣೆ ಹೊಡಿ ಸತ್ಗೀತಿ. ಬೆಳಿಗ್ಗೆ 4 ಗಂಟೆ, ಬೆಳಗ್ಗೆ 10-15 ಮೈಸೂರಾಗ ಇರ್ತಿ. 10 ಗಂಟೆ ಬೆಂಗಳೂರು, 8 ಗಂಟೆಗೆ ಬೆಂಗಳೂರು ಇರುತ್ತೆ. ಟೈಮಿಂಗ್ ಬರ್ದಿಲ್ಲ, ಇಲ್ಲೇ ನೋಡು, ಇಲ್ಲೇ ನೋಡಿ ನೋಡಿ, ಮತ್ತೆ ಹಿಂಗೆ ತೋರಿಸ್ತೀನಿ ಹಂಗೇನಿಲ್ಲ ಪಾಪ. ಸ್ವಲ್ಪ ಸಂಡೆ ಹತ್ರಿ ಅಜ್ಜರ ಇತ್ತಾಗ ನೋಡ್ರಿ, ಇತ್ತಾಗ ನೋಡ್ರಿ ಅಜ್ಜರ. ಒಂದು ತಮಾಷೆಗೆ ತಮಾಷೆ ಇನ್ನೊಂದು ತಾಸು ಮಾತಾಡ್ತೀವಿ, ಮಕ್ಕೊಂತೀನಿ ನೀನು. ಅಷ್ಟೇ, ಆಟ ಅದು ಏನ್ ಬೇಜಾರೇನಿಲ್ಲ. ಗೊತ್ತಿಲ್ಲ ದೇಶ ನೋಡಿ. ಕರ್ನಾಟಕದಲ್ಲಿ ಏನ್ ಬೆಳಿತಾರ ಎಲ್ಲಾನು ಬೆಳಿತಾರ. ನೀರಾವರಿ ಇದೆ, ನೀರಾವರಿ ಬರ್ತಾನಲ್ಲಿ ತುಂಗಭದ್ರಾ ಜಲಾಶಯ 2 ಎಕರೆ ನೀರಾವರಿ ಆದ್ರೆ ಬತ್ತ ನಮ್ದು ಇಷ್ಟ ಐತಿ ಅಂತ ಕೊಚ್ಚಿರೋದಲ್ಲ. ಕಬ್ಬು 2 ಎಕರೆ ಅಷ್ಟೇ. ಅಜ್ಜರ್ ಫೇಮಸ್ ಆಗ್ಬಿಟ್ರು ನೋಡಿ. ಇಲ್ಲಿ ಹಾಕೊಂಡು ಅಜ್ಜರ್ ನೀವು ಯೂಟ್ಯೂಬ್ನಾಗ ಪಾಪ ಫೇಮಸ್ ಮಾಡೋಣ ಅಜ್ಜರ್ನ. ಟೇಕ್ ಕೇರ್ ಆಫ್ ಯು ಗೈಸ್. ಗುಡ್ ನೈಟ್, ಹ್ಯಾಪಿ ಜರ್ನಿ ಟು ಮೀ. ಓಕೆ, ನಾನು ಹೇಳ್ಕೊಳತೀನಿ ನನ್ನ ಬಗ್ಗೆ. ಎಂಜಾಯ್ ಮಾಡ್ರಿ, ನಾನು ಎಂಜಾಯ್ ಮಾಡ್ತೀನಿ ಫುಡ್. ರೈಸ್ ತೊಗೊಂಡಿನಿ, ಸ್ವಲ್ಪ ಚಟ್ನಿ ಹಾಕ್ಕೊಂಡು ಊಟ ಮುಗಿಸ್ತೀನಿ. ಬಿಕಾಸ್ ನಾ ಡಯಟ್ ಮಾಡಕ್ ಆಗೋದಿಲ್ಲ ಇದ್ರೊಳಗೆ. ತೊಗೊಂಡು ಬರಲಿಲ್ಲ ಆ್ಯಕ್ಚುಲಿ, ನಾನು ನೆನಪಾರ್ಬಿಟ್ಟೆ. ಇಟ್ಸ್ ಓಕೆ. ಮತ್ತು ಹಂಗೆ ಬ್ಲಾಗ್ ಒಳಗೆ ಕಂಟಿನ್ಯೂ ಆಗಿರಿ. ಓಕೆ.